ಸಮಾವೇಶಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದೆ. ಬಸವ ಕಲ್ಯಾಣ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಇದು. ಕಾರ್ಯಕ್ರಮಕ್ಕೆ ಅನುಮತಿ ನೀಡಿ ಕಲಬುರಗಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಹಿಂದೂ ಸಮಾವೇಶಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ. ಬಸವ ಕಲ್ಯಾಣ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಇದು. ಕಾರ್ಯಕ್ರಮಕ್ಕೆ ಅನುಮತಿ ನೀಡಿ ಕಲಬುರಗಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜೂನ್ 28ಕ್ಕೆ ಕಾರ್ಯಕ್ರಮ ನಡೆಯುತ್ತೆ. ಕನ್ಹೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿಗೆ ಅವಕಾಶ ನೀಡಲಾಗಿದೆ. ಆದರೆ ಕನ್ಹೇರಿ ಶ್ರೀ ಭಾಷಣ ಮಾಡದಂತೆ ಅಫಿಡವಿಟ್ ಸಲ್ಲಿಕೆ ಹಿನ್ನೆಲೆ ಅನುಮತಿಯನ್ನ ನೀಡಲಾಗಿದೆ. ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಅನ್ನ ಕೂಡ ಜಾರಿ ಮಾಡಿದೆ. ಸುಮಾರು 2500 ಜನ ಮಾತ್ರ ಭಾಗಿಯಾಗಬೇಕು ಅನ್ನೋದಾಗಿ ಅನುಮತಿ ಕೊಟ್ಟಿರೋದು. ಜೊತೆಗೆ ಕಾನೂನಿನ ಸುವ್ಯವಸ್ಥೆ ಹಾಳಾಗದಂತೆ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಏನಾದ್ರೂ ಈ ಸುವ್ಯವಸ್ಥೆ ಭಂಗವಾದ್ರೆ ಕಾರ್ಯಕ್ರಮದ ಆಯೋಜಕರೇ ನೇರ ಹೊಣೆಗಾರಿಕೆಯನ್ನ ಹೊರಬೇಕಾಗತ್ತೆ. ಜೊತೆಗೆ ಕನ್ಹೇರಿ ಸ್ವಾಮೀಜಿ ಪರ ವೆಂಕಟೇಶ್ ದಳವಾಯಿ ವಾದವನ್ನ ಮಂಡಿಸಿದ್ರು. ರಾಜ್ಯ ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಂಡಿಸಿದ್ರು. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿ ಕಲಬುರಗಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಅಂತಿಮ ವಿಚಾರಣೆ ನಡೆಸಿದ ನ್ಯಾಯಾಲಯ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಕನ್ನೇರಿಯ ಅದೃಶ್ಯ ಕಾಣಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮಾತನಾಡಬಾರದು, ಜೊತೆಗೆ ಪ್ರಚೋದನಕಾರಿಯಾಗಿ ಕೂಡ ಮಾತನಾಡಬೇಡಿ. ಇನ್ನು ಅರ್ಜಿದಾರರಿಂದ 1 ಪ್ರಮಾಣ ಪತ್ರ, ಸ್ವಾಮೀಜಿ ಅವರಿಂದಲೂ ಕೂಡ 2 ಪ್ರಮಾಣ ಪತ್ರವನ್ನ ಪಡೆದುಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಿಂದೂ ಸಮಾವೇಶ ಮಾಡೋದಕ್ಕೆ ಬಹಳಷ್ಟು ಪ್ರತಿಭಟನೆಯೂ ಕೂಡ ನಡೀತು. ಕಳೆದ ಬುಧವಾರವೂ ಕೂಡ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೀತು. ಸೊ ಈಗ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನೆ ಮಾಡಲಾಗಿದೆ. ಸೊ ಅನುಮತಿಯನ್ನ ನೀಡಬಾರದು ಅನ್ನೋದಾಗಿ ಕೂಡ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು. ಒಂದಷ್ಟು ಷರತ್ತಿನ ಆಧಾರದ ಮೇಲೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೋರ್ಟ್ ಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಸ್ವಾಮಿ. ಬೀದರ್ ಬಸವ ಕಲ್ಯಾಣದಲ್ಲಿ ಈಗ 28ಕ್ಕೆ ಕಾರ್ಯಕ್ರಮ ನಡೆಯುತ್ತೆ. ಏನೇನು ರೂಲ್ಸ್ ಕಂಡೀಷನ್ಸ್ ಹಾಕಿದ್ದಾರೆ, ಜೊತೆಗೆ 2 ಅರ್ಜಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಅಂತ. ಅರ್ಜಿಯಲ್ಲಿ ಏನು ಉಲ್ಲೇಖ ಆಗಿದೆ ಅಂತ? ಡಯನಾ, ನಿಜಕ್ಕೂ ಕೂಡ ಏನೊಂದು ಕನ್ನೇರಿ ಸ್ವಾಮಿಗಳಿಗೆ ಬಸವ ಕಲ್ಯಾಣದಲ್ಲಿ ಏನೊಂದು ಬೃಹತ್ ಹಿಂದೂ ಸಮಾವೇಶ ಮಾಡ್ತಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಅವರನ್ನ ಬಸವ ಕಲ್ಯಾಣಕ್ಕೆ ಬಾರದಂತೆ ಅನುಮತಿ ನೀಡಬಾರದೆಂದು ಈಗಾಗಲೇ ಸಾಕಷ್ಟು ಏನೊಂದು ಲಿಂಗಾಯತ ಮಠಾಧೀಶರು ಕೂಡ ಒಂದು ಬೀದರ್ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದು. ಅದರಂತೆ ಕೂಡ ಏನೊಂದು ಕನ್ನೇರಿ ಸ್ವಾಮೀಜಿಗೆ ಬಸವ ಕಲ್ಯಾಣದ ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗದಂತೆ ಜಿಲ್ಲಾಡಳಿತ ಕೂಡ ಒಂದು ನಿರ್ಬಂಧ ಹೇರಿತ್ತು. ಬೀದರ್ ಜಿಲ್ಲಾಡಳಿತದ ನಿರ್ಬಂಧ ಪ್ರಶ್ನಿಸಿ ಏನೊಂದು ಕಾರ್ಯಕ್ರಮದ ಆಯೋಜಕರಾಗಿದ್ರೆ ಅವರು ಒಂದು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಕಲಬುರಗಿ ಹೈಕೋರ್ಟ್ ನಲ್ಲಿ ಇಂದು ಮಧ್ಯಾಹ್ನ 2:30 ಎಂದು ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರು ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿದ್ದಾರೆ. ಅರ್ಜಿಯನ್ನ ವಿಚಾರಣೆ ನಡೆಸಿ ಕನ್ನೇರಿ ಸ್ವಾಮಿಗಳಿಗೆ ಬಸವ ಕಲ್ಯಾಣದ ಏನೊಂದು ಹಿಂದೂ ಸಮಾವೇಶದ ಈ ಒಂದು ಹಿಂದೂ ಸಮಾವೇಶದಲ್ಲಿ ಭಾಗಿಯಾಗಲು ಷರತ್ತುಬದ್ಧ ಅನುಮತಿಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನೇರಿ ಸ್ವಾಮೀಜಿಗಳು ಭಾಗಿಯಾಗಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡಂಗಿಲ್ಲ. ಏಕೆಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಕನ್ನೇರಿ ಸ್ವಾಮೀಜಿಗಳಿಗೆ ವಿವಾದಿತ ಮತ್ತು ಏನೊಂದು ಇಂತಹ ಒಂದು ಯಾವುದೇ ರೀತಿಯ ಭಾಷಣ ಮಾಡದಂತೆ ಸಾಕಷ್ಟು ಬಾರಿ ವಾರ್ನ್ ಮಾಡಲಿತ್ತು. ಆದ್ರೂ ಕೂಡ ಕನ್ನೇರಿ ಸ್ವಾಮೀಜಿಗಳು ಅಂದ್ರೆ ಸಾಕಷ್ಟು ಕಡೆ ಕಾರ್ಯಕ್ರಮ ನಡೆಸಿ ವಿವಾದಿತ ಮತ್ತು ಏನೊಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಏನೊಂದು ಬೃಹತ್ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ನಡೀತಿದೆ. ಈ ಒಂದು ಹಿಂದೂ ಸಮಾವೇಶದಲ್ಲಿ ಈಗಾಗಲೇ ಕನ್ನೇರಿ ಸ್ವಾಮೀಜಿಗಳಿಗೆ ಷರತ್ತುಬದ್ಧ ಅನುಮತಿಯನ್ನ ಕಲಬುರಗಿ ಹೈಕೋರ್ಟ್ ನೀಡಿದೆ. ಹೀಗಾಗಿ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಏನೊಂದು ಸಮಾವೇಶ ನಡೀತಿದೆ. ಸಮಾವೇಶಕ್ಕೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪ್ರಮೋದ್ ಮುತಾಲಿಕ್ ಅವರು ಒಂದು ಜೂನ್ 28ರಂದು ಚಲೋ. ಹೀಗಾಗಿ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಡಯನಾ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.